ಆಗೈತೆ ನಮ್ಮೆಲ್ಲ ಅದ್ರ ಪ್ರಕಾರ ಮಾಡ್ತಾ ಇದೀವಿ. ಒಂದು ವೇಳೆ ತಂದೆ ಸತ್ತರೆ ಹೆಂಡತಿಗೆ ಆಗುತ್ತೆ, ಗಂಡ ಸತ್ತರೆ ಹೆಂಡತಿಗೆ ಆಗುತ್ತೆ, ಹೆಂಡತಿ ಸತ್ತರೆ ಗಂಡಗಾಗುತ್ತೆ ಅಂತ ಮಕ್ಕಳು ಅವರು ಜಂಟಿಯಾಗಿ ಅಫಿಡವಿಟ್ ಕೊಟ್ಟರೆ ಅಫಿಡವಿಟ್ ಆಗುತ್ತೆ. ಸೊ ಅವರವ್ರ ವಿಚಾರಕ್ಕೆ ಹೆಂಗೆ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ತಾ ಇದೀವಿ. ಡೇಟಾ ಈ ಆಧಾರ್ ಕಾರ್ಡಿಗೆ ಹಿಂದೆ ಏನಾಗಿದೆಯಲ್ಲ ಅದೇ ಡೇಟಾ ನೇರವಾಗಿ ನಮ್ಮ ರಿಯಲ್ ಆಗಿ ಮೂವ್ ಆಗಿದೆ. ಸೊ ಅದ್ರ ಬೇಸಿಸ್ ಈಗಾಗಲೇ ಖಾತೆ ಆಗಿದೆ ಅಂದರೆ ಈಗಾಗಲೇ ಖಾತೆ ಆಗಿದೆ ಅಂತಲೂ ಸೇರಿಸ್ತಾ ಇದ್ದೀವಿ. ಖಾತೆ ಆಗದೆ ಇರೋ ಸಂದರ್ಭದಲ್ಲಿ ಅವ್ರಿಗೆ ವಾರದಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಬೇರೆ ಮರಣ ಪ್ರಮಾಣ ಪತ್ರ ಮತ್ತು ವಂಶವೃಕ್ಷ ಮತ್ತು ಅದ್ರ ಬೇಸಿಸಲ್ಲಿ ನಾವು ಮಾಡ್ಕೊಳ್ತೀವಿ. ಈಗ ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅದನ್ನು 57 ಅದು ಏನು ಆನ್ಲೈನಾಗ ಸ್ಟಾರ್ಟ್ ಆಗ್ತಾ ಇಲ್ಲ. ಆಫ್ಲೈನಲ್ಲಿ ಎಲ್ಲಿ ಮಾಡಿ ಬಂದಾಗಿದೆ ಬರ್ತಾರೆ ಸರ್ಕಾರದಲ್ಲಿ ಆನ್ಲೈನ್ ಅಪ್ಡೇಟ್ ಮಾಡಿದಾರಲ್ಲ ಹೇಳ್ತಾ ಇದ್ದಾರೆ ಇಲ್ಲ ಓಪನ್ ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ನನಗೆ ಅಲ್ಲ, ಇವಾಗ ಹೊಸ ಅರ್ಜಿ ಹಾಕಕ್ಕೆ ಹೇಳ್ತಾ ಇದ್ದಾರೋ ಏನೋ ಹೊಸ ಅರ್ಜಿ ಹಾಕಿದ್ದು ಕೇಳೋದು ಅಂತ ಹಳೆ ಅರ್ಜಿ ಹಾಕೋದು ಸದ್ಯದ ಮಟ್ಟಿಗೆ ಏನೋ ಅವಕಾಶ ಇಲ್ಲ, ಆಲ್ರೆಡಿ ಕ್ಲೋಸ್ ಆಗಿದೆ. ಇವಾಗ ಏನು ಹಾಕಿದೆ ಅದು ಬೇಸ್ ಆನ್ ಡಾಕ್ಯುಮೆಂಟ್ಸ್ ನೋಡ್ಕೊಂಡ್ಬಿಟ್ಟು ಅದು ಎಲಿಜಿಬಲ್ ಇದೆಯೋ ಇಲ್ವೋ ಅಂತ ಬೇಸ್ ಆನ್ ಕ್ರೈಟೀರಿಯಾ ಮೇಲೆ ಡಿಸೈಡ್ ಮಾಡ್ತಾರೆ. ಇದು ಕಟ್ಟಡ ಹೊಸ ಬಿಲ್ಡಿಂಗ್ ಆ ಚೌಡಿ ಕಟ್ಟೆ ಅಂತ ಇದಾಗಿದೆ. ರೆಕಾರ್ಡ್ ಏನು ಮಾಡ್ಬಿಟ್ರೆ